ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಕೆಲಸಗಳು ವಿಳಂಬವಾಗುತ್ತಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದಿವೆ. ಇದರಿಂದ ಮಂಜಲನಗರ ಹಾಗೂ ಲಕ್ಷ್ಮೀಸಾಗರ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿಯ ಪಿಡಿಒ ಅವರು ಸಾರ್ವಜನಿಕರ ಸಮಸ್ಯೆಗಳಿಗೆ ಸಮರ್ಪಕವಾಗಿ ಸ್ಪಂದಿಸುತ್ತಿಲ್ಲ ಎಂದು ಸಮಾಜ ಸೇವಕ ರಘುನಾಥ್ ಸೇರಿದಂತೆ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕಳೆದ 1.5-2 ತಿಂಗಳಿಂದ ವಿವಿಧ ಕೆಲಸಗಳಿಗಾಗಿ ಜನರು ಪಂಚಾಯಿತಿಗೆ ಅಲೆದಾಡುತ್ತಿದ್ದರೂ ಅಧಿಕಾರಿಗಳು ಸರಿಯಾಗಿ ಲಭ್ಯವಾಗುತ್ತಿಲ್ಲ ಎನ್ನಲಾಗಿದೆ. ಗ್ರಾಮಗಳಲ್ಲಿ ಚರಂಡಿ, ಬೀದಿದೀಪ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಇದ್ದರೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಒಂದಕ್ಕಿಂತ ಹೆಚ್ಚು ಪಂಚಾಯಿತಿಗಳ ಇನ್ಚಾರ್ಜ್ ಇರುವುದನ್ನು ನೆಪಮಾಡಿಕೊಂಡು ಕೇವಲ ಹಾಜರಾತಿ ಹಾಕಿ ತೆರಳುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಇನ್ನು ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿಯಲ್ಲೂ ಚರಂಡಿ ಸ್ವಚ್ಛತೆ ಸೇರಿದಂತೆ ಮೂಲಸೌಕರ್ಯಗಳ ಕೊರತೆಯಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಸ್ವತ್ತು ಮಾಡಿಕೊಡಲು ಹಣ ವಸೂಲಿ ಮಾಡಲಾಗುತ್ತಿದೆ, ನಕಲಿ ವೋಚರ್ಗಳ ಮೂಲಕ ಹಣ ದುರುಪಯೋಗವಾಗುತ್ತಿದೆ ಎಂಬ ಗಂಭೀರ ಆರೋಪಗಳನ್ನು ಸ್ಥಳೀಯ ಮುಖಂಡರು ಮಾಡಿದ್ದಾರೆ. ಸುಮಾರು 39 ಲಕ್ಷ ವೆಚ್ಚದ ಪಂಚಾಯಿತಿ ಕಟ್ಟಡ ನಿರ್ಮಾಣಕ್ಕೆ ಸೂಕ್ತ ಜಾಗವಿದ್ದರೂ ಕಿರಿದಾದ ಜಾಗ ಆಯ್ಕೆ ಮಾಡಲಾಗಿದೆ ಎಂಬ ಆರೋಪಕ್ಕೂ ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಳೆದ ಕೆಲವು ತಿಂಗಳಿಂದ ಪಂಚಾಯಿತಿ ಆಡಳಿತ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಆರೋಪಿಸಿರುವ ಗ್ರಾಮಸ್ಥರು ಸಾರ್ವಜನಿಕರ ಕೆಲಸ ಮಾಡಲು ಸಾಧ್ಯವಾಗದಿದ್ದರೆ ಅಧಿಕಾರಿಗಳು ರಾಜೀನಾಮೆ ನೀಡಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಅಧಿಕಾರಿಗಳನ್ನು ನೇಮಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ರಘುನಾಥ್ ಅಂತ ಮಂಜಲನಗರ ಗ್ರಾಮಸ್ಥ ಹಾಗೂ ಸಮಾಜ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಸಾರ್ವಜನಿಕರಿಗೆ ಯಾವುದೇ ಒಂದು ಕುಂದುಕೊರತೆಗಳಾದಾಗ ಅವ್ರ ಪರವಾಗಿ ನಿಂತು ಅವ್ರಿಗೆ ನ್ಯಾಯವಂತ ಕೊಡ್ತಕ್ಕಂಥ ಕೆಲಸವನ್ನ ಯಾವಾಗಲೂ ಮುಂದೆ ಬಂದು ಮಾಡ್ತಾ ಇರ್ತೀವಿ. ನಮಗೆ ಯಾವುದೇ ಒಂದು ಸರ್ಕಾರದ ಇಲಾಖೆಗಳಲ್ಲಿ ಸಾರ್ವಜನಿಕರು ಹೋಗಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೇಳಿದಾಗ ಅವರಿಗೆ ಕೆಲಸ ಕಾರ್ಯಗಳು ಮಾಡಿಕೊಡ್ತಕ್ಕಂಥ ಕೆಲಸ ಸರ್ಕಾರಿ ಅಧಿಕಾರಿಗಳದು. ಅದಕ್ಕೋಸ್ಕರ ಸರ್ಕಾರಿ ಅಧಿಕಾರಿಗಳನ್ನ ಇಲ್ಲಿ ನೇಮಿಸಿ ಇಟ್ಟಿರ್ತಕ್ಕಂಥದ್ದು. ಆದ್ರೆ ಅವರು ಆ ಕೆಲಸಕ್ಕಿಂತ ಇಂಪಾರ್ಟೆಂಟ್ ಆಗಿ ಅವ್ರಿಗೆ ಬೇಕಾದಕ್ಕಂಥವ್ರು 4 ಜನ ಕೈ ಕಟ್ಕೊಂಡು ನಮ್ಗೆಲ್ಲ ಗೊತ್ತು, ನಾವ್ ಹ್ಯಾಂಡಲ್ ಮಾಡ್ಕೊಳ್ತೀವಿ, ನಮ್ ಕೈಯಲ್ಲೇ ಏನೋ ನಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸಿ ಸಾರ್ವಜನಿಕರು ಇಲ್ಲಿ ಒಂದು ಯಥೇಚ್ಛವಾಗಿ 1 ತಿಂಗಳು 1.5 ತಿಂಗಳಿಂದ ಪ್ರತಿ ದಿವಸ ಬಂದು ಅವ್ರಿಗೆ ಬಿಲ್ಗಳಾಗಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರೆ ಅವ್ರ ಕೈಗೆ ಸಿಗ್ದಿರ ಹೋರಾಡ್ತಾ ಇದ್ದಾರೆ ಪಿಡಿಒ ಅವರು. ಇಲ್ಲಿ ಅವ್ರು 3 ಪಂಚಾಯತಿಯವರಿಗೆ ಇನ್ಚಾರ್ಜ್ ಇದಾರಂತೆ. ಇಲ್ಲಿ ಬರೋದು, ತಮ್ಮ ಕೊಡೋದು, ಹೊಟ್ಟೋಗೋದು ಅಷ್ಟೇನೆ. ಯಾರ ಕಣ್ಣಿಗೂ ಕಾಣಿಸಲ್ಲ, ಯಾರು ಸಾರ್ವಜನಿಕರು ಕೆಲಸನೂ ಮಾಡಲ್ಲ. ಇವತ್ತು ಯಾವ ಬಿಲ್ಲು ಮಾಡಿಲ್ಲ, ಯಾವ ಊರಿಗೂ ವಿಸಿಟ್ ಮಾಡಿಲ್ಲ. ಎಲ್ಲಿ ಏನು ಸಮಸ್ಯೆಗಳಿದೆ, ಚರಂಡಿ ಸಮಸ್ಯೆಗಳಿದೆ ನೋಡಿಲ್ಲ, ಬೀದಿ ದೀಪಗಳಿಲ್ಲ ನೋಡಿಲ್ಲ, ಇಲ್ಲ ಕುಡಿಯೋ ನೀರು ಸಮಸ್ಯೆ ಇದೆ ನೋಡಿಲ್ಲ. ಯಾವ ಊರಿಗೂ ವಿಸಿಟ್ ಮಾಡಿಲ್ಲ ಇದುವರೆಗೂ. ವಿಡಿಯೋ ಅವರು ಕೇಳಿದ್ರೆ ನನಗೆ ಇನ್ಚಾರ್ಜ್ ಹಾಕಿದ್ದಾರೆ, ನಾನು ಅಲ್ಲಿಗೆ ಹೋಗ್ಬೇಕು, ಬೇರೆ ಏನು ಸಬಬಿಲ್ಲ. ಇಲ್ಲಿ ಪಿಡಿಒಗಳು ಶಾರ್ಟೇಜ್ ಇದೆ ಅಂತ ಹೇಳ್ಬಿಟ್ಟು 3 ಪಂಚಾಯತಿಗೆ 4 ಪಂಚಾಯತಿಗೆ ಹಾಕೊಂಡು ಇವರು ಅಧಿಕಾರ ನಡೆಸ್ತಾ ಇದ್ದಾರೆ. ಆದ್ರೆ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಅಂತ ಪಿಡಿಒ ಅಧಿಕಾರಿಗಳು ನಮ್ಗೆ ಏನಕ್ಕೆ ಬೇಕಿಲ್ಲಿ? ಸಾರ್ವಜನಿಕರ ಕೆಲಸ ಮಾಡೋ ಅಂತ ಹಿತಾಸಕ್ತಿ ಇದ್ರೆ ಮಾತ್ರ ಈ ಪಂಚಾಯತಿಯಲ್ಲಿ ಕೆಲಸ ಮಾಡ್ಬೇಕು, ಸಾರ್ವಜನಿಕರಿಗೆ ಕೆಲಸ ಮಾಡ್ಬೇಕು. ಇಲ್ಲ ಅಂದ್ರೆ ಅವ್ರ ಮನೆ ರಿಸೈನ್ ಕೊಟ್ಬಿಟ್ಟು ಅವ್ರ ಮನೆಗೆ ಹೋಗ್ಲಿ. ಏನಕ್ಕೆ ಬೇಕು ನಮ್ಗಿಂತ ಅವರು ಪಿಡಿಒ ಅವರು? ಯಾರು ಬಂದ್ರು ಕೂಡ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡದೆ ಏಕವಚನದಲ್ಲಿ ಮಾತಾಡೋದು ನಿಮ್ ಕೈಯಲ್ಲಿ ಏನಾಗ್ತದೆ? ಈ ಪಿಡಿಒ ಹೇಳ್ತಾರಂತೆ ಮಹೇಶ್ ಕುಮಾರ್ ಅವರು, ನಾನು ಪಿಡಿಒಗಳಿಗೆಲ್ಲಾನು ಏನೋ ಯೂನಿಯನ್ ಅಧ್ಯಕ್ಷ, ನನ್ನನ್ನು ಯಾರು ಏನು ಮಾಡಕ್ ಆಗಲ್ಲ, ನಮ್ಗೆ ಅವ್ರು ಏನೋ ಸಪೋರ್ಟ್ ಇದ್ದಾರೆ, ನಮ್ಗೆ ಇಒ ಸಾಹೇಬ್ರು ಸಪೋರ್ಟ್ ಇದ್ದಾರೆ ಅಂತ ಹೇಳ್ಕೊಂಡು ಹೋರಾಡ್ತಾ ಇದಾರಂತ. ಇಲ್ಲಿ ಯಾರು ಏನು ಮಾತಾಡಿದ್ರು ಅವ್ರ ಕೆಲಸ ಮಾಡಲ್ಲ. ಇವರು ಅವರು ಏನೋ ಅವ್ರ ನಾಯಕರಿದ್ದಾರೆ, 1-2-3 ಜನನ ಇಲ್ಲಿ ಪಂಚಾಯತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅವ್ರ ಕೆಲಸಗಳು ಮಾಡೋದು, ಹೊಟ್ಟೋಗೋದು ಅಷ್ಟೇ. ಅವ್ರು ಕರೆದಾಗ ಪರ್ಸನಲ್ ಆಗಿ ಮೀಟ್ ಮಾಡೋದು, ಒಂದು ತಂಪು ಕೊಡೋದು, ಹೊಟ್ಟೋಗೋದು. ಬೇರೆ ಯಾರಿಗೂ ಸಾರ್ವಜನಿಕರಿಗೆ ಕೆಲಸ ಮಾಡ್ತಾ ಇಲ್ಲ ಈ ಪಿಡಿಒ. ಇಂಥ ಪಿಡಿಒ ನಮ್ಗೆ ಇವತ್ತು ಬೇಕಾಗಿಲ್ಲ. ಅವ್ರಿಗೆ ಸಾರ್ವಜನಿಕರಿಗೆ ಕೆಲಸ ಮಾಡೋ ಹಿತಾಸಕ್ತಿ ಇಲ್ಲ ಅಂದಾಗ ಅವ್ರ ಮನೆಗೆ ರಿಸೈನ್ ಕೊಟ್ಬಿಟ್ಟು ಅವ್ರು ಹೋಗ್ಲಿ, ಬೇರೆ ಅವ್ರ ಅಧಿಕಾರಿ ಬರ್ಲಿ, ಸಾರ್ವಜನಿಕರಿಗೆ ಏನೋ ಕಷ್ಟಕ್ಕೆ ನಿಂತ್ಕೊಂಡು ಅವ್ರ ಕೆಲಸ ಮಾಡ್ಲಿ. ಊರಲ್ಲಿನ ಸಮಸ್ಯೆಗಳು ಇರೋದು, ಪಂಚಾಯತಿ ಇರೋದು ಏನಕ್ಕೋಸ್ಕರ? ಊರಿನ ನೀರಿನ ಸಮಸ್ಯೆ ಪರಿಹಾರ ಮಾಡಕ್ಕೆ, ಚರಂಡಿಗಳು ನೈರ್ಮಲ್ಯ ಏನೋ ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋದನ್ನ ಯಾವ ಊರಲ್ಲೂ ಇಲ್ಲ. ಎಲ್ಲ ಊರಲ್ಲಿ ನಾವು ಇವತ್ತು ವಿಡಿಯೋ ತೋರಿಸ್ತೀವಿ. ಪ್ರತಿಯೊಂದು ಊರಲ್ಲೂ ಅಷ್ಟೇ, ಯಾವ ಊರಲ್ಲೂ ಯಾವ ಚರಂಡಿನೂ ಕ್ಲೀನ್ ಮಾಡ್ತಾ ಇಲ್ಲ.
ಕೇಳಿದ್ರೆ ನಮ್ಗೇನು 15th ಫೈನಾನ್ಸ್ ಫಂಡ್ ಬಂದಿಲ್ಲ ನಮ್ಗೆ, ಅದಕ್ಕೋಸ್ಕರ ನಾವು ಏನು ಕೆಲಸ ಮಾಡಕ್ ಆಗ್ತಲ್ಲ. ಯಾಕೆ ಇವರು ವಸೂಲಿ ಮಾಡೋದೇನ ಬಿಟ್ಟಿದ್ದಾರಾ? ಇವತ್ತು ಇವರು ಕಂದಾಯ ವಸೂಲಿ ಮಾಡ್ತಾ ಇದಾರಲ್ಲ, ಕಂದಾಯ ವಸೂಲಿ ಮಾಡಿ ದುಡ್ಡು ಏನ್ ಮಾಡ್ತಾ ಇದಾರೆ? ಯಾರಕ್ ಕೊಡ್ತಾ ಇದಾರೆ? ವೋಚರ್ಗಳು ಹಾಕೋದು, ಇವ್ರ ಮನೆಗೆ ತಗೊಂಡೋಗೋದು, ವೋಚರ್ಗಳು ಹಾಕೋದು, ಇವ್ರ ಮನೆಗೆ ತಗೊಂಡೋಗೋದು. ಇಂಥ ಅಧಿಕಾರಿಗಳು, ಇಂಥ ಭ್ರಷ್ಟ ಅಧಿಕಾರಿಗಳು ನಮಗೆ ಬೇಡ. ಈ ಪಂಚಾಯತಿಯಿಂದ ನಿಮ್ ಕೈಯಲ್ಲಿ ಕೆಲಸ ಮಾಡಕ್ ಆಗ್ಲಿಲ್ಲ ಅಂದ್ರ ತೊಲಗಿ ಹೊಟ್ಟೋಗ್ರಿ. ನಿಮ್ಗೆ ಅನುಕೂಲ ಇರೋ ಕಡೆ ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ರಿಸೈನ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತಾರಂತೆ. ಇಲ್ಲಿ ಅವ್ರದ್ದೇನೋ ಬೇರೆ ಉದ್ಯೋಗನೂ ಇಟ್ಕೊಂಡಿದಾರಂತೆ. ಇಲ್ಲಿ ಕೆಲಸ ಮಾಡೋದು ತಮ್ಮ ಕೊಟ್ಟು ಒಟ್ಬಿಟ್ರೆ ಇಲ್ಲ ತೋಟಕ್ಕೆ ಕೆಲಸ ಮಾಡಿಸ್ಕೊಳ್ಳೋದು, ಅಲ್ಲಿ ಇಲ್ಲಿ ಕೂಲಿಯವ್ರನ್ನ ಕೆಲಸ ನೋಡ್ಕೊಳ್ಳೋದು, ಈ ಕೆಲಸ ಮಾಡ್ಕೊಳ್ತಾ ಇದಾರಂತೆ. ಇಂಥ ಅಧಿಕಾರಿಗಳು ನಮ್ಮ ಲಕ್ಷ್ಮೀಸಾಗರ ಪಂಚಾಯತಿಗೆ ಬೇಕಾಗಿಲ್ಲ. ಇಂಥ ಭ್ರಷ್ಟ ಅಧಿಕಾರಿಗಳು ಬೇಗ ತೊಲಗಿ ಹೊಟ್ಟೋಗ್ರಿ ಇಲ್ಲಿಂದ. ನಮ್ಮ ಸಾರ್ವಜನಿಕರಿಗೆ ಕೆಲಸ ಮಾಡೋಂತ ಹಿತಾಸಕ್ತಿ ಇರ್ತಕ್ಕರು ಬಂದು ಇಲ್ಲಿ ಕೆಲಸ ಮಾಡಿ. ನಾವು ಇಒ ಸಾಹೇಬರಿಗೂ ಹೇಳಿದೀನಿ, ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ದು ನನ್ಗೆ. ಫೋನ್ ಮಾಡಿ ಕೇಳಿದಾಗ ಈ ತರ ನಿಮ್ದು ಏನೇ ಸಮಸ್ಯೆ ಇದ್ರು ಇಲ್ಲಿ ಮಾಡ್ತೀವ ಅಂತ ಹೇಳಿದ್ರು. ಇಲ್ಲಿ ಯಾವ್ದೋ ಪಂಚಾಯತಿ ಇಲ್ಲಿ ನೋಡಿದ್ರೆ ಇಲ್ಲಿ 40-50 ಅಡಿ ಇಲ್ಲಿ ಪಂಚಾಯತಿ ಅಗಲ ಇದೆ, ಅಲ್ಲೊಂದು 20 ಅಡಿ ಅಗಲ ಇದೆ. ಯಾರು ಸಾರ್ವಜನಿಕರು ನಿಂತ್ಕೊಳಕ್ ಆಗಲ್ಲ ಅಂತ ಜಾಗದಲ್ಲಿ ಹೋಗ್ಬಿಟ್ಟು ನಾವು ಹೊಸ ಪಂಚಾಯತಿನ ಕಟ್ತೀವಿ ಅಂತ ಹೇಳ್ತಾರಂತೆ. 39 ಲಕ್ಷ ಫಂಡ್ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದಲ್ಲಿ ಮಾರಿದ್ದು, ಅಂದ್ರೆ ಕೆರೆನಲ್ಲಿ ಮರಗಳ ಮಾರಿದ್ದು ದುಡ್ಡು. ಆ ದುಡ್ಡನ್ನ ಹಳೆ ಪಿಡಿಒರು ತಿಂದ್ಬಿಟ್ಟಿದ್ರು. ಮತ್ತೆ ಅವ್ರ ಮೇಲೆ ಎಲ್ಲಾನು ಕೇಸ್ ಆದಾಗ ಮತ್ತೆ ಆ ದುಡ್ಡನ್ನ ಜಮಾಯಿಸಿ ಮತ್ತೆ ಅದೇ ಅಕೌಂಟ್ಗೆ ಹಾಕಿದ್ದಾರೆ. ಇವತ್ತು ಆ ದುಡ್ಡನ್ನ ಮುಗಿಸ್ಬೇಕು, ತಿಂದಾಕ್ಬೇಕು, ಅದನ್ನ ಮಿಸ್ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವತ್ತು 20 ಅಡಿ ಜಾಗದಲ್ಲಿ ಹೋಗ್ಬಿಟ್ಟು ನಾವು ಪಂಚಾಯತಿ ಕಟ್ತೀವಿ. ಯಾರನ್ನ ಕೇಳ್ಬಿಟ್ಟು ಮಾಡ್ತಾ ಇದ್ದೀರಾ ಪಿಡಿಒ ಅವರೇ? ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಯಾರನ್ನ ಕೇಳ್ಬಿಟ್ಟು ಮಾಡ್ತಾ ಇದ್ದೀರಾ? ಈ ಪಂಚಾಯತಿನಲ್ಲಿ ಎಷ್ಟು ಹಳ್ಳಿಗಳಿದಾವೆ? ಯಾರನ್ನ ಕರೆಸಿ ಮೀಟಿಂಗ್ ಮಾಡಿದಿರಾ? ಎಷ್ಟು ಜನ ಪರ್ಮಿಷನ್ ತಗೊಂಡು ನಾವು ಇಲ್ಲಿ ಪಂಚಾಯತಿ ಕಟ್ತೀವಿ ಅಂತ ಹೇಳ್ತಾ ಇದ್ದೀರಾ? ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ಇದು ನಮ್ಮ ಪಂಚಾಯತಿ, ನಮ್ಮ ಹಿತಾಸಕ್ತಿ. ನಮ್ಮನ್ನೆಲ್ಲಾರು ಕರೆಸಿ ಒಂದು ಮೀಟಿಂಗ್ ಮಾಡಿ ಎಲ್ಲಿ ಮಾಡ್ಬೇಕಂತ ಕೇಳಿ ಅಂತ ಜಾಗದಲ್ಲಿ ಪಂಚಾಯತಿ ಕಟ್ಬೇಕು. ಲೂಟಿ ಮಾಡೋಕೋಸ್ಕರ ಬರ್ಬೇಡ್ರಿ. ಇವತ್ತು ನೀವು ಲೂಟಿ ಮಾಡಕ್ಕಿದ್ರೆ ಬೇರೆ ಉದ್ಯೋಗ ಮಾಡ್ಕೊಳ್ರಿ ಹೋಗಿ. ಇಂಥ ಪಂಚಾಯತಿಲಿ ಯಾಕೆ ನಿಮ್ಗೆ ಕೆಲಸ ಬೇಕು? ಇಂಥ ಪಂಚಾಯತಿಯಲ್ಲಿ ಇಂಥ ಅಧಿಕಾರಿಗಳು ನಮ್ಗೆ ಬೇಕಾಗಿಲ್ಲ. ದಯವಿಟ್ಟು ಇಲ್ಲಿ ಅಂತೆ ತುಂಬಾ ಬಡವ ಆದ್ರೆ 15,000 ರೂಪಾಯಿ ಫಿಕ್ಸೆಡ್ ಅಂತೆ ಈ ಸೊತ್ತು ಮಾಡಕ್ಕೆ. ಸ್ವಲ್ಪ ಏನಾದ್ರು ಚೆನ್ನಾಗಿದ್ರೆ 30,000 ರಿಂದ 35,000 ರೂಪಾಯಿ ವಸೂಲಿ ಮಾಡ್ತಾರಂತೆ. ಇಲ್ಲಿ ಒಂದು 2 ಏಜೆಂಟ್ ಇಟ್ಕೊಂಡಿದ್ದಾರೆ. ಒಂದು ವಾಟರ್ ಮ್ಯಾನ್ ಜೊತೆ ಕರ್ಕೊಂಡು ಹೋಗ್ತಾರೆ, ಇನ್ನೊಬ್ರು ಇಲ್ಲಿ ನದಿ ಅಂತ ಇರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅವ್ರ ಮುಖಾಂತರ ಕಳ್ಸೋದು, ಇಷ್ಟಿಷ್ಟು ಅಂತ ಅಲ್ಲಿ ಒಳಗಡೆ ಮಾತಾಡ್ಕೊಂಡ್ ಬರೋದು, ಅಲ್ಲಿ ಅವ್ರಿಗೆ ಈ ಸೊತ್ತುಗಳು ಮಾಡೋದು, ಅವ್ರ ದುಡ್ಡು ತಗೊಂಡು ಎಲ್ಲ ಅಲ್ಲಿ ಹೊರಗಡೆ ಕರ್ಸ್ಕೊಳ್ತಾರೆ. ಅದನ್ನೆಲ್ಲಾನು ಬೇರೆಯವರಿಗೆ ಖಾತಾ ಮಾಡಿಸೋದು. ಅದಾದ್ಮೇಲೆ ಇವ್ರು ಪಾರ್ಟಿಗಳು ಮಾಡೋದು. ಯಾವಾಗ ಇವೆಲ್ಲ ದುಡ್ಡುಗಳೆಲ್ಲ ವಸೂಲಿ ಆಗ್ತದಲ್ಲ ವಾರಕ್ಕೊಂದ್ಸರಿ, ಯಾಕಂದ್ರೆ ಇವ್ರು ಒಕ್ಕಟ್ಟು ಬಿಟ್ಕೊಡ್ಬಾರ್ದು. ಅದಕ್ಕೋಸ್ಕರ ಏನ್ ಮಾಡ್ತಾರಂದ್ರೆ ಅಲ್ಲಲ್ಲಿ ಒಂದೊಂದು ವಾರ ಇಟ್ಕೊಂಡು ಸಂಜೆ ಟೈಮ್ ಯಾರೇ ಏನೋ ಬಂದು ಏನೋ ಕೇಳಿದ್ರು ಕೂಡ ಅವ್ರಿಗೆ ಕೆಲಸ ಮಾಡೋದು ಬೇಕಾಗಿಲ್ಲ, ದುಡ್ಡು ತಗೊಂಡು ಕೆಲಸ ಮಾಡೋಣ ಅಂತ ಆ ನಿಟ್ಟಲ್ಲಿ ಇವರು ಒಂದು ಪಾರ್ಟಿಗಳು ಮಾಡೋದು, ಎಂಜಾಯ್ ಮಾಡೋದು. ಸಾರ್ವಜನಿಕರಿಗೆ ಯಾವುದೇ ಕಾರಣಕ್ಕೆ ಒಳ್ಳೆ ಕೆಲಸಗಳು ಮಾಡ್ತಾ ಇಲ್ಲ. ಇಂಥ ಭ್ರಷ್ಟ ಅಧಿಕಾರಿಗಳು, ಇಂಥ ಭ್ರಷ್ಟ ಆಫೀಸರ್ಗಳು ಯಾರು ನಮ್ಗೆ ಬೇಕಾಗಿಲ್ಲ. ಇವತ್ತು ಸೋಕ್ಪೇಟೆಗಳು ದುಡ್ಡು ಬಂದು 20-25 ದಿವಸ ಆಯ್ತಂತೆ. ಪ್ರತಿ ದಿವಸ ಬಂದು ಪಾಪ ಸೈಕಲ್ ಅಲ್ಲೂ ಏನೋ ಗಾಡಿಗಳಲ್ಲೂ ಬಂದು ಇಲ್ಲಿ ಅಲ್ದಾಡ್ತಾ ಇದ್ದಾರೆ. ಪ್ರತಿ ದಿವಸ ಬಂದು ಕೇಳಿದ್ರೆ ಇಲ್ಲಿ ಪಿಡಿಒ ಅಧಿಕಾರ ಇಲ್ಲ, ಇನ್ನೊಂದ್ ದಿವಸ ಹೇಳ್ತಾರೆ ಸೆಕ್ರೆಟರಿ ಇಲ್ಲ, ಇನ್ನೊಂದ್ ದಿವಸ ಹೇಳ್ತಾರೆ ಇನ್ನೊಬ್ರು ಇಲ್ಲ. ಇದೇ ಸಭೆ ಬೇಳ್ಕೊಂಡು 20 ದಿವಸದಿಂದ ಪಾಪ ಸಾರ್ವಜನಿಕರು ಸುತ್ತಾಡಿಸ್ತಾ ಇದ್ದಾರೆ. ಏನೇ ಎಷ್ಟು ಕೊಟ್ಬಿಡ್ತಾರೆ ದುಡ್ಡು ಸೋಕ್ಪೇಟೆಗಳಿಗೆ, ಆಯ್ತಾ? ಎಲ್ಲ ಇದ್ರೆ ಸರ್ವರು ಇರಲ್ಲ ಅವ್ರಿಗೆ. ಅದೇ ದುಡ್ಡಲ್ಲಿ ಕಂದಾಯನೂ ಇಟ್ಕೊಳ್ಳೋದು. ಕಂದಾಯ ವಸೂಲಿ ಮಾಡೋದೆಲ್ಲ ಎಲ್ಲಿ ಹೋಗ್ತಾ ಇದೆ? ಅದಾಗ್ಲಿ ಅಂಗವಿಕಲರು ಎಷ್ಟು ಜನ ಇದ್ದಾರೆ ನಮ್ಮ ಪಂಚಾಯತಿನಲ್ಲಿ, ಅವ್ರಿಗೆ ದುಡ್ಡು ಕೊಡ್ತಾ ಇಲ್ಲಂತೆ. ಅಂಗವಿಕಲರಿಗೂ ಕೊಡೋಕ್ಕೂ ದುಡ್ಡು ಗತಿ ಇಲ್ವಾ ನಮ್ಮ ಪಂಚಾಯತಿಯಲ್ಲಿ? ನಮ್ ಕಂದಾಯ ವಸೂಲಿ ಮಾಡಿದ್ ಯಾರು ತಿಂತಾ ಇದ್ದಾರೆ? ಎಲ್ಲಿ ಹೋಗ್ತಾ ಇದೆ ಸ್ವಾಮಿ? ಲೆಕ್ಕ ಕೊಡಿ ಬಂದು. ಸೊ ಇಂಥ ಭ್ರಷ್ಟ ಅಧಿಕಾರಿಗಳು ನಮಗೆ ಬೇಡ. ದಯವಿಟ್ಟು ನಿಮ್ ಕೈಯಲ್ಲಿ ಯೋಗ್ಯತೆ ಇಲ್ಲ ಅಂತಂದ್ರೆ ಕೆಲಸ ಬಿಟ್ಬಿಟ್ಟು ಹೊಟ್ಟೋಗ್ರಿ. ಸಾರ್ವಜನಿಕರಿಗೆ ಹಿತಾಸಕ್ತಿ ಏನೋ ಉದ್ದೇಶ, ಒಳ್ಳೆ ಉದ್ದೇಶದಿಂದ ಕೆಲಸ ಮಾಡ್ತೇವೆ ಅಂದ್ರೆ ಇದ್ದು ಕೆಲಸ ಮಾಡಿದ್ರೆ ನಮ್ಮ ಎಲ್ಲಾರು ಸಾರ್ವಜನಿಕರು ಅವ್ರಿಗೆ ಸಹಕರಿಸ್ತಾರೆ, ಏನ್ ತೊಂದರೆ ಇಲ್ಲ. ನೀವು ತಮ್ಮ ಕೊಟ್ಟು ಹೋಗ್ಬಿಟ್ಟಕ್ಕೆ ಇಲ್ಲ ನಮ್ಮ ಪಂಚಾಯತಿಗೆ ಬರ್ಬೇಡ್ರಿ. 3 ತಿಂಗಳಿಂದ ನಮ್ಮ ಪಂಚಾಯತಿ ಹಾಳು ಬಿದ್ದಿದೆ. 3 ತಿಂಗಳಿಂದ ಇಲ್ಲಿ 3 ದಿವಸ ಕೂಡ ಪೂರ್ತಿ ಇರ್ಲಿಲ್ಲ. ಪ್ರತಿ ದಿವಸ ಬರೋದು, ತಮ್ಮ ಕೊಡೋದು, ಹೊಟ್ಟೋಗೋದು. ಇದೇನಾ ಇವರು ಪಂಚಾಯತಿ ಅಧಿಕಾರಿಗಳು ಮಾಡ್ಬೇಕಂತ ಕೆಲಸ?
ನಿಮಗೆ 3 ಕಡೆ ಹಾಕಿದ್ರೆ ಇಲ್ಲೊಂದ್ ದಿವಸ ಇರಿ, ಇನ್ನೊಂದ್ ಕಡೆ ಇನ್ನೊಂದ್ ದಿವಸ ಇರಿ, ಇನ್ನೊಂದ್ ಕಡೆ ಇನ್ನೊಂದ್ ದಿವಸ ಇರಿ. ಯಾಕೆ ತಮ್ಮ ಕೊಟ್ಟ ಮಾತ್ರ ಇಲ್ಲಿ ಬರ್ತೀರಾ ನೀವು? ಇಂಥ ಭ್ರಷ್ಟ ಅಧಿಕಾರಿಗಳು ನಮಗ್ ಬೇಕಾ? ಇಂಥ ಭ್ರಷ್ಟ ಪಿಡಿಒ ನಮಗೆ ಬೇಕಾ? ಬೇಡ.